ದೃಶ್ಯ ಸಿನಿಮಾದ ನಾಯಕಿಯಾಗಿದ್ದಂಥ ಆಶಾ ಶರತ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಆಗ ನಿಜಕ್ಕೂ ಆಗಿರೋದು ಏನೋ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಜಕ್ಕೂ ಅವ್ರಿಗೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಇನ್ನು ದೃಶ್ಯ ಸಿನಿಮಾದಲ್ಲಿ IPS ಪಾತ್ರಧಾರಿಯನ್ನು ಇವರು ಮಾಡಿದರು. ಅಲ್ಲಿ ರೂಪ IPS ಆಗಿ ಅಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ರವಿಚಂದ್ರನ್ ಅವರಿಗೆ ಚಿತ್ರಹಿಂಸೆ ಕೊಡುವಂಥ ಪಾತ್ರವನ್ನು ಮತ್ತು ರವಿಚಂದ್ರನ್ ಅವ್ರ ಜೊತೆ ಜಟಾಪಟಿಗೆ ಬೀಳುವಂಥ ಪಾತ್ರವನ್ನು ರೂಪ ಅವರು ಮಾಡಿದರು. ಇನ್ನು ದೃಶ್ಯ ಸಿನಿಮಾ ಅಂತೂ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತು ಮತ್ತು ಇಡೀ ರಾಜ್ಯ ತಿರುಗಿ ನೋಡುವಂಥ ಹಾಗೂ ದೇಶ ತಿರುಗಿ ನೋಡುವಂಥ ಸಿನಿಮಾನೂ ಕೂಡ ಆಯಿತು. ರವಿಚಂದ್ರನ್ ಅವರ ಪ್ಲ್ಯಾನಿಂಗ್ ಆಗಿ ಮಾಡುವಂಥ ಮರ್ಡರ್ ಬಗ್ಗೆ ತೋರಿಸಿದಂಥ ಒಂದು ಮಿಸ್ಟೀರಿಯಸ್ ಸಿನಿಮಾ ಆಗಿದ್ದು. ಇನ್ನು ಆಶಾ ಶರತ್ ಅವರು ಮೂಲತಃ ತಮಿಳು ಸಿನಿಮಾದ ನಟಿಯಾಗಿದ್ದು ಎರಡನೇ ಅವ್ರ ಜೊತೆ ಬಾರಿ ತೆರೆ ಹಂಚಿಕೊಂಡಿದ್ದಂಥ ಸಿನಿಮಾ ಆಗಿತ್ತು. ಕನ್ನಡದಲ್ಲಿ ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳು ಮಾಡಿದಂಥ ಆಶಾ ಶರತ್ ಅವರು ಚಿತ್ರರಂಗದಿಂದ ಈಗ ಸಂಪೂರ್ಣವಾಗಿ ದೂರವಾಗಿ 10 ವರ್ಷಗಳ ಮೇಲೆ ಆಗಿ ಹೋಯಿತು. ಈಗ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಚೆನ್ನೈನಲ್ಲಿ ಸಾಕಷ್ಟು ಜನಕ್ಕೆ ಈಗ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಆಶಾ ಶರತ್ ಅವರು ಇವತ್ತಿಗೂ ಕೂಡ ಯಾವುದೇ 20 ವರ್ಷ ಹುಡುಗಿ ಕಡೆ ಮೇಲ. ಈಗ ಸದ್ಯ 52 ವರ್ಷ ವಯಸ್ಸಾಗಿರೋ ಆಶಾ ಶರತ್ ಅವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು 2 ಮಕ್ಕಳು ಸಹ ಇವರಿಗೆ ಇದ್ದಾರೆ ಅಂತಲೇ ಹೇಳ್ಬೋದು. ಆಗ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.